ಜೆ ಜಿನೇಂದ್ರ, ಜಿನಮಾತೆಯ 16 ಕನಸುಗಳನ್ನು ನೋಡಿ ಕೇಳಿ ತಿಳಿಯೋಣ. ಜಿನಮಾತೆಯ ಬೆಳಗಿನ ಜಾವ ಬ್ರಹ್ಮ ಮುಹೂರ್ತದಲ್ಲಿ ಮೊದಲನೆಯ ಕನಸಿನಲ್ಲಿ ಶ್ವೇತ ಐರಾವತ ಚಂದದ ಬಿಳಿ ಆನೆಯನ್ನು ಕಂಡಳು. ಜಿನಮಾತೆಯ ಗರ್ಭದಿಂದ ತ್ರಿಲೋಕ ಪೂಜ್ಯನಾದ ಮಗನು ಹುಟ್ಟುತ್ತಾನೆ ಎಂದು ತಿಳಿದು ಬರುತ್ತದೆ. 2. ಬಿಳಿಯ ಎತ್ತು. ಈ ಸ್ವಪ್ನದಿಂದ ತಿಳಿಯುವುದೇನೆಂದರೆ 3 ಲೋಕದಲ್ಲಿ ಶ್ರೇಷ್ಠತೆಯನ್ನು ಸಾಧಿಸುತ್ತಾನೆ, 3 ಲೋಕದ ಅಧಿಪತಿಯಾಗಿರುತ್ತಾನೆ ಎಂದು ತಿಳಿದು ಬರುತ್ತದೆ. 3. ವೀರಕೇಸರಿ ವನರಾಜ. ಅನಂತ ಶಕ್ತಿಯುಳ್ಳ ಪುತ್ರನು ಬಲಶಾಲಿ ಮಗನು ಹುಟ್ಟುವನೆಂದು ಸೂಚನೆ. 4. ಕಮಲದ ಮೇಲೆ ಕುಳಿತಿರುವ ಧನಲಕ್ಷ್ಮಿ. ಈ ಸ್ವಪ್ನದಿಂದ ಜಿನಮಾತೆಯ ಉದರದಿಂದ ಜನಿಸಿದ ಶಿಶುವನ್ನು ಇಂದ್ರಜಿತ ಚತುರ್ನಿಕಾಯ ದೇವರುಗಳು ಸುಮೇರು ಪರ್ವತದ ಮೇಲಿರುವ ಪಾಂಡುಕಶಿಲೆಗೆ ಒಯ್ದು 1008 ಕಲಶಗಳಿಂದ ಜನ್ಮಾಭಿಷೇಕ ಮಾಡಿಸಿಕೊಳ್ಳುವಂತಹ ಭಾಗ್ಯಶಾಲಿ ಪುತ್ರನು ಜನಿಸುವನೆಂದು ತಿಳಿದು ಬರುತ್ತದೆ. 5. ಮಂದಾರ ಮಾಲೆಗಳು ಎಂದರೆ ವಜ್ರ ವೈಡೂರ್ಯಗಳಿಂದ ಸುಶೋಭಿತ ಮಾಲೆಗಳು. ಈ ಸ್ವಪ್ನದಿಂದ ತಿಳಿಯುವುದೇನೆಂದರೆ ಸದ್ಧರ್ಮವನ್ನು ಪ್ರತಿಪಾದಿಸಿ ಅಹಿಂಸಾಮಯ ವಿಶ್ವಧರ್ಮದ ಪ್ರವರ್ತಕನಾಗುವ ಮಗನು ಹುಟ್ಟುವನೆಂದು ಸಂಕೇತ. 6. ಆಗಸದಿ ಪೂರ್ಣಚಂದ್ರ. ತ್ರೈಲೋಕಕ್ಕೆ ಆಹ್ಲಾದವನ್ನುಂಟು ಮಾಡುವ ಆತ್ಮಶಕ್ತಿಯನ್ನು ನೀಡಿ ತ್ರಿಭುವನ ಎಂದರೆ 3 ಲೋಕದ ಕೀರ್ತಿಯನ್ನು ಮುದ್ದಾದ ಬಾಲಕನು ಹುಟ್ಟುವ ಸಂಕೇತ. 7. ಉದಯಿಸುತ್ತಿರುವ ಸೂರ್ಯ. ಸರ್ವ ತಾರೆಗಳನ್ನು ಮೀರಿಸಿ ಮೂಡಲದ ಕಣ್ಣರಳಿ ಅಂಧಕಾರವನ್ನು ಹೊರದೋಡಿಸಿ ಭೂಮಿಗೆ ಕಿರಣಗಳನ್ನು ನೀಡಿ ಬೆಳಗುವ ಭಾಸ್ಕರನನ್ನು ಕಂಡಳು. ಈ ಸ್ವಪ್ನದಲ್ಲಿ ಜಿನಮಾತೆಯು ಪುತ್ರನು ಕೋಟಿ ಚಂದ್ರಾದಿತ್ಯನ ಪ್ರಕಾಶಗಿಂತಲೂ ತೇಜಸ್ವಿಯಾದ ತೀರ್ಥಂಕರನು ಜನ್ಮ ಎತ್ತುವ ಸಂಕೇತ. 8. ಅವಳಿ ಜವಳಿ ಮೀನುಗಳು. ನೀರಿನಲ್ಲಿ ಮೀನುಗಳು ಕ್ರೀಡಿಸುವುದನ್ನು ಕಂಡಳು ಜಿನಮಾತೆ. ಈ ಸ್ವಪ್ನದಿಂದ ತಿಳಿದು ಬರುವುದೇನಿದೆ ಎಂದರೆ ಮಾತೆಯ ಗರ್ಭದಿಂದ ಜನಿಸುವ ಬಾಲಕ ಸಕಲರಿಗೂ ಅತಿಶಯ ಆನಂದವನ್ನುಂಟು ಮಾಡುವ ಪುತ್ರನಾಗಿರುತ್ತಾನೆ ಎಂದು ತಿಳಿದು ಬರುತ್ತದೆ. 9. ಮಂಗಳ ಕಲಶ. ಅಮೃತದಿಂದ ತುಂಬಿರುವ 5 ಪತ್ರದಳಗಳಿಂದ ಸುಶೋಭಿಸುತ್ತಿರುವ 2 ಸುವರ್ಣ ಕುಂಭಗಳನ್ನು ನೋಡಿದಳು. ಈ ಸ್ವಪ್ನದಿಂದ ತಿಳಿಯುವುದೇನಿದೆ ಎಂದರೆ ಜನಿಸುವ ಪುತ್ರನು ಸಂಪೂರ್ಣ ನಿಧಿಗಳ ಅಧಿಪತಿಯಾಗಿರುತ್ತಾನೆ. 10. ಪದ್ಮ ಸರೋವರ. ಸಹಸ್ರಾರು ಪ್ರಫುಲ್ಲಿತ ಕಮಲಗಳಿಂದ ಹಾಗೂ ಸಂಪೂರ್ಣ ಸ್ವಚ್ಛ ನೀರಿನಿಂದ ತುಂಬಿದ ಪದ್ಮ ಸರೋವರವನ್ನು ಕಂಡಳು ಜಿನಮಾತೆ ಸ್ವಪ್ನದಲ್ಲಿ. ಇದರಿಂದ ತಿಳಿಯುವುದೇನೆಂದರೆ ಹುಟ್ಟುವ ಜಿನ ಬಾಲಕನಿಗೆ ಜನ್ಮದಿಂದಲೇ ಅವರ ಶರೀರದ ಮೇಲೆ 1008 ಶುಭ ಲಕ್ಷಣಗಳು ಇರುತ್ತದೆ. 11. ಸಮುದ್ರ. ಆಕಾಶವನ್ನು ಸ್ಪರ್ಶಿಸಿ ಉಕ್ಕಿ ಹರಿಯುವ ಸಮುದ್ರವನ್ನು ಕಂಡಳು ಮಾತೆ ಸ್ವಪ್ನದಲ್ಲಿ. ಪರಿಪೂರ್ಣವಾದ ಜ್ಞಾನ ಎಂದರೆ ಕೇವಲ ಜ್ಞಾನಿಯಾಗಿ ಒಂದು ಸಮಯದಲ್ಲಿ ಲೋಕದ ಸರ್ವದ್ರವ್ಯ ಗುಣ ಪರ್ಯಾಯಗಳನ್ನು ತಿಳಿಯುವಂತ ಶಕ್ತಿಯುಳ್ಳ ಜಿನಬಾಲಕನು ಜನಿಸುವನು ಎಂದು ತಿಳಿದು ಬರುತ್ತದೆ. 12. ರಾಜಸಿಂಹಾಸನವನ್ನು ಕಂಡಳು ಜಿನಮಾತೆ. ವಿವಿಧ ರತ್ನಗಳಿಂದ ಸುಶೋಭಿತ ಸ್ವರ್ಣಮಯ ವಜ್ರ ವೈಡೂರ್ಯಗಳಿಂದ ಅಲಂಕರಿಸಿದ ಸಿಂಹಾಸನವನ್ನು ಕಂಡಳು. ಈ ಸ್ವಪ್ನದ ಫಲ ಏನೆಂದರೆ ಜಿನಮಾತೆಯ ಗರ್ಭದಿಂದ ಜನಿಸುವ ಪುತ್ರನಿಗೆ 3 ಲೋಕದ ಸಾಮ್ರಾಜ್ಯ ದೊರಕುತ್ತದೆ ಎಂದು ತಿಳಿದು ಬರುತ್ತದೆ. 13. ಆಗಸದಲ್ಲಿ ದೇವ ವಿಮಾನ. ಜಿನ ಬಾಲಕನ ತಾಯಿ ಅತಿಶಯ ಪ್ರಕಾಶಮಾನವಾದ ದೇವ ವಿಮಾನ ಬರುವುದನ್ನು ಕಂಡಳು. ಇದರಿಂದ ತಿಳಿಯುವುದು ಏನೆಂದರೆ ಜಿನತೀರ್ಥಂಕರರ ಜೀವನವು ಸ್ವರ್ಗದಿಂದಲೇ ತಾಯಿಯ ಗರ್ಭದಲ್ಲಿ ಅಂತಿಮ ಜಿನನ ರೂಪವಾಗಿ ಅವತರಿಸುತ್ತಿದೆ. 14.
ಧರಣೇಂದ್ರನ ಭವನ. ಸ್ವಪ್ನದಲ್ಲಿ ಮಾತೆಯು ಪೃಥ್ವಿಯನ್ನು ಭೇದಿಸಿ ಹೊರಹೊಮ್ಮುವ ನಾಗೇಂದ್ರನನ್ನು ಕಂಡಳು. ಜನಿಸುವ ಬಾಲಕನು ಜನ್ಮದಿಂದಲೇ ಮೃತಿ, ಮತಿ, ಶ್ರುತ ಮತ್ತು ಅವಧಿ ಜ್ಞಾನ ಪಡೆದವನಾಗಿ ಇರುತ್ತಾನೆ. 15. ಪ್ರಕಾಶಮಾನವಾಗಿ ಸುಶೋಭಿಸುವ ರತ್ನರಾಶಿಯನ್ನು ಕಂಡಳು. ಈ ಸ್ವಪ್ನದ ಫಲ ಮಾತೆಯ ಗರ್ಭದಿಂದ ಜನಿಸುವ ಶಿಶುವು ಅನಂತ ಗುಣಗಳನ್ನು ಪ್ರಾಪ್ತ ಮಾಡಿಕೊಳ್ಳುವ ಅರ್ಹತೆ ಉಳ್ಳವನಾಗಿರುತ್ತಾನೆ. 16. ನಿರ್ಧೂಮ ಅಗ್ನಿ. ಕತ್ತಲೆ ಮತ್ತು ಚಳಿಯನ್ನು ನಾಶಿಸುವ ಪ್ರಜ್ವಲಿಸುವ ನಿರ್ಧೂಮ ಅಗ್ನಿಯನ್ನು ಕಂಡಳು ಮಾತೆ. ಈ ಸ್ವಪ್ನದಿಂದಾಗಿ ಜಿನತೀರ್ಥಂಕರರು ತಾಯಿಯ ಗರ್ಭದಿಂದ ಜನಿಸುವ ಪುತ್ರನು ಅಷ್ಟಕರ್ಮಗಳನ್ನು ನಾಶ ಮಾಡಿ ಊರ್ಧಮನಾಗಿ ಜೀವಮುಕ್ತಿ ಪಡೆಯುತ್ತಾನೆ.